ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿನ ರೆಸಿಪಿ ಪೂರಿ ಮತ್ತು ಕುಂಬಳಕಾಯಿ ಪಲ್ಯ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ, ಅದನ್ನೇ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಅರ್ಧ ಕುಂಬಳಕಾಯಿನ ಹೆಚ್ಚಿಟ್ಕೊಂಡು ನೀಟಾಗಿ ತೊಳೆದಿದ್ದೀನಿ. ಅದನ್ನು ಈಗ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 5 ನಿಮಿಷ ಬಿಡಬೇಕು. ಬಾಂಡಿ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಹಾಗಾಗಿ ಅದನ್ನು ಒಂದು ಕುಕ್ಕರಿಗೆ ಶಿಫ್ಟ್ ಮಾಡಿಕೊಂಡೆ. ಈಗ ಅದಕ್ಕೆ ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಕ್ಸ್ಚರ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಪಲ್ಯಕ್ಕೆ ಹಾಕಬೇಕು. ಹಾಕಿದ ನಂತರ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ಸ್ ಹಾಕ್ಸಿದ್ರೆ ಸಾಕು. ಪಂಪ್ಕಿನ್ ಪಲ್ಯ ರೆಡಿ ಆಗೇ ಬಿಡುತ್ತೆ. ಅಷ್ಟರೊಳಗೆ ಪೂರಿನ ಉದ್ದೋಣ ಅಂತ ರೆಡಿ ಮಾಡಿಕೊಂಡು ಪೂರಿ ಉದ್ದೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಚಪಾತಿ ಮಾಡೋಣ ಅಂತ ಇದ್ದೆ, ಆದರೆ ಮಕ್ಕಳು ಪೂರಿ ಮಾಡುವಮ್ಮ ಅಂದರು, ಹಾಗಾಗಿ ಪೂರಿನ ಮಾಡ್ತಾಯಿದ್ದೀನಿ. ನಾನು ಪೂರಿನ ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ. ನಾನು ಮೈದಾ ಹಿಟ್ಟಲ್ಲಿ ಪೂರಿನ ಮಾಡಲ್ಲ, ಯಾಕಂದರೆ ಮೈದಾ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ, ಅದನ್ನು ಜಾಸ್ತಿ ನಾವು ಕನ್ಸ್ಯೂಮ್ ಮಾಡಬಾರ್ದು. ಹಾಗಾಗಿ ನಾನು ಚಪಾತಿ ಹಿಟ್ಟಲ್ಲೇ ಪೂರಿನ ಮಾಡ್ತೀನಿ. ಚಪಾತಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಕೂಡ ಮಾಡಿ ಹೇಗೆ ಬರುತ್ತೆ ಅಂತ. ಪೂರಿ ಆಗ್ತಾಯಿತ್ತು, ಅಷ್ಟರೊಳಗೆ ಕುಕ್ಕರ್ ವಿಷಲ್ ಆಗ್ತು. ಅದನ್ನು ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಸರ್ವ್ ಮಾಡಿಕೊಂಡು ನಾವು ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು. ಸಾಯಂಕಾಲ ತುಂಬ ಮಳೆ ಬರ್ತಿತ್ತು, ಹಾಗಾಗಿ ನಾವು ಮ್ಯಾಗಿನ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ನನ್ನನ್ನು ಕೇಳ್ತಾ ಇದ್ದಿರಿ, ನಿಮ್ಮ ಮಕ್ಕಳದು ಹೇರ್ಸ್ ತುಂಬ ಚೆನ್ನಾಗಿದೆ, ಯಾವ ರೀತಿ ನೀವು ಅವರಿಗೆ ಹೇರ್ ಕೇರ್ ಮಾಡ್ತೀರಾ ಅಂತ. ನೆಕ್ಸ್ಟ್ ನಾನು ನಮ್ಮ ಹೇರ್ ಸೀಕ್ರೆಟ್ ಬಗ್ಗೆನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಅದ್ರ ನೋಟಿಫಿಕೇಷನ್ ಬರಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸಿಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೀವು ಅದನ್ನು ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ವಾಯ್ಸ್ ಓವರ್ ಕೇಳಿದ್ರಲ್ಲ, ಅದು ನಮ್ಮ ಪಿಂಕು ಕೊಟ್ಟಿದ್ದಂತಹ ವಾಯ್ಸ್ ಓವರ್ ಈ ವಿಡಿಯೋಗೆ. ಐ ಹೋಪ್ ನಿಮಗೆ ಅವ್ರು ಕೊಟ್ಟಿದ್ದಂಥ ವಾಯ್ಸ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡೆ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಒಂದು ಕಮೆಂಟ್ ಕೊಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಇಲ್ಲಿ ಮ್ಯಾಗಿ ರೆಡಿ ಆಗ್ತಾ ಇದೆ. ಸೊ ಒಳಗಡೆ ತುಂಬ ಮಳೆ ಬರ್ತಾ ಇದೆ. ಸೊ ಮ್ಯಾಗಿ ಸರ್ವ್ ಮಾಡಿಕೊಂಡು ನಾವಿವಾಗ ಮ್ಯಾಗಿನ ಮಳೆ ನೋಡಿಕೊಂಡು ಎಂಜಾಯ್ ಮಾಡ್ತೀವಿ. ಬರೀ ಮ್ಯಾಗಿ ಅಲ್ಲ, ಆ್ಯಕ್ಚುಲಿ ನಾವು ಗೋಬಿ ಮಂಚೂರಿಯನ್ ಮಾಡಿದ್ವಿ. ಆ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದು ಮರೆತುಬಿಟ್ವಿ. ಮ್ಯಾಗಿ ಜೊತೆ ಇವತ್ತು ಸಂಡೇ ಸಂಜೆ ನಾವು ಗೋಬಿನೂ ಸತ ಎಂಜಾಯ್ ಮಾಡಿದ್ದೀವಿ. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ನಿಮ್ಗೇನಾದರೂ ಮನೆಯಲ್ಲಿ ಗೋಬಿ ಮಂಚೂರಿ ಮಾಡೋ ವಿಡಿಯೋ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಅದನ್ನು ಶೂಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೈ ಬಾಯ್. ಟೇಕ್